ಯಾರು? ಹಲೋ, ಯೂಟ್ಯೂಬ್ ಚಾನಲ್ ಅಲ್ಲ? ಹೌದು, ಯೂಟ್ಯೂಬ್ ಚಾನಲ್ ಹೇಳ್ರಿ. ನನ್ನ ಹೆಸರು ಶೇಖರ್ ಅಂತ. ಹೇಳಿ ಸರ್. ಇದು ಇವ್ರದ್ದು ಇನ್ನೊಂದು ಏನಂತ ಹೇಳಿದ್ರೆ, ಅಲ್ಲಿ ಯಾರಾದ್ರೂ ಮದುವೆ ಆಗಕ್ಕೆ ಹೋದ್ರೆ ಅಲ್ಲಿ ಏನ್ ಮಾಡ್ತಾರೆ, ನಾವು ಈಗ ಅವ್ರ ಹತ್ರ ಮಾತಾಡ್ಸ್ಕೊಂಬರ್ತಾರೆ ಅಂತ ಅಲ್ಲಿ ಹೆಗಡೆಯವ್ರ ಹತ್ರ ಮಾತಾಡ್ಸ್ಕೊಂಬರ್ತಾರೆ ಅವ್ರು. ಇದರಲ್ಲಿ 2 ಜನ ಹೋದ್ರೆ ಅದ್ರ ಮೇಲೆ ಹುಡುಗಿರ ತಗೊಂಡೋಗಿ ರೂಮಲ್ಲಿ ಕೂರಿಸ್ತಾರೆ. ರೂಮಲ್ಲಿ ಕೂರಿಸಿ ನೀವು ಹೂವಿನ ಹಾರ ಅದು ತಗೊಂಬ ಅಂತ ಹೇಳ್ತಾರೆ. ತಗೊಂಡ್ ಬಂದು ಅವ್ನು ಹೋಗ್ಬೇಕಾದ್ರೆ ಹುಡುಗಿರೋದಿಲ್ಲ, ಮಾಯ ಆಗಿರ್ತಾರೆ. ಇದು ತುಂಬಾ ಘಟನೆಗಳಲ್ಲಿ ನಡೆದಿದೆ. ಮದುವೆ ಹೋದಂತ ಇದು ನಮಗೆ ಒಬ್ಬ ಸಿಕ್ಕಿದವನು ಹೇಳಿದ್ರು. ಮತ್ತೆ ನೂರಾರು ದೇವಸ್ಥಾನಗಳಲ್ಲಿ ಹುಟ್ಟಿದ್ದಾರೆ, ಅದು ಯಾಕೆ ಬರ್ತಾ ಇಲ್ಲ? ಅದ್ರಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ಟನ್ ಕಟ್ಲೆ ಚಿನ್ನ ತೆಗೆದಿದ್ದಾರೆ. ನೋಡಿ, ಅವ್ರು ಎಲ್ಲೆಲ್ಲಿ ಎಷ್ಟು ದೇವಸ್ಥಾನ ಮಾಡಿದ್ದಾರೆ, ಹಾಳು ಮಾಡಿದ್ದಾರೆ, ತೆಗೆದಿದ್ದಾರೆ ನೋಡಿ. ಆ ದುಡ್ಡು ಕೊಡೋದು ಅವ್ರದ್ದು ದುಡ್ಡಲ್ಲ ಕೊಡೋದು. ಹೌದೌದು, ಎಲ್ಲ ಜನಗಳ ಹಿಂದೆ ಮಂತ್ರಿಗಳದ್ದು ಕೈವಾಡ ಉಂಟು. ಬೇಡ, ಈ ಮಂತ್ರಿಗಳು ಎಷ್ಟು ಕಡೆ ಹುಟ್ಟಿದ್ದಾರೆ ಯಾರಾದ್ರೂ ತಿಳಿದಿದ್ದೀರಾ? ಲೋಡ್ ಕಟ್ಟಲೆ ಹುಟ್ಟಿದ್ದಾರೆ ಗಣಿಗಾರಿಕೆಯಲ್ಲಿ. ಹೆಸರು ಹೇಳಕ್ ಹೋದ್ರೆ ನಮ್ಮನೆ ಕೊಂದ್ಬಿಟ್ಟು ನಮ್ಮ ರಾಜಕಾರಣಿಗಳು. ಪರಮೇಶ್ವರ್ ಅವರು ಯೋಗರಲ್ಲ ಅವರು. ಇದಕ್ಕೆ ಅವ್ರದ್ದು ಕತೆ ತುಂಬಾ ಉಂಟು ಸರ್. ಕಾಲ್ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಾ ಸರ್? ನೀವಾಗಿ ಹಾಕ್ಬೋದು. ಅಲ್ಲ, ನೀವು ನೋಡಿ ಚಾನಲ್, ನಾನು ಕೆಲವು ಅಡ್ರೆಸ್ ಕೊಡ್ತೇನೆ. ಅವ್ರಿಗೆ ಎಷ್ಟು ದೇವಸ್ಥಾನ ಉಂಟು ಆ ದೇವಸ್ಥಾನದಲ್ಲಿ ಅವ್ರನ್ನ ಅಕಸ್ಮಾತ್ ಇನ್ನೊಂದು ನಿಮ್ಗೆ ಸಜೆಷನ್ ಕೊಡ್ತೇನೆ. ಹೇಳಿ ಸರ್. ಅದನ್ನ ಯಾರ್ಯಾರು ಮಾಡಿದಾರೆ ಅಂತ ಪ್ರತಿ ಒಂದು ತೋರಿಸಬಹುದು ನಮ್ಗೆ. ಅಂಥದ್ದೆಲ್ಲ ನಮ್ಮಲ್ಲಿ ಉಂಟು. ಒಂದು ಬಾಲಾಂಜನ ಸಿಕ್ಕಿದ್ರೆ ಸಣ್ಣ ಮಕ್ಕಳು, ಯಾವ ಊರ್ದು ಬೇಕಾದ್ರೆ ಮಕ್ಕಳು ತಗೊಂಡ್ಬನ್ನಿ. ಅದು ಯಾರು ರೇಪ್ ಮಾಡಿದ್ದಾರೆ, ಯಾರನ್ನ ಹೆಂಗ ಮಾಡಿದ್ದಾರೆ, ಎಲ್ಲಿ ಕೊಲೆ ಮಾಡಿದ್ದಾರೆ, ಯಾರು ಏನು, ಅವ್ರು ಈ ಟೈಮಲ್ಲಿ ಎಲ್ಲಿದ್ದಾರೆ, ಯಾವ ಬಟ್ಟೆ ಹಾಕೊಂಡಿದ್ದಾರೆ, ಪೂರ ಸಣ್ಣ ಮಕ್ಕಳು ಹೇಳ್ತಾರೆ. ಅಲ್ಲೇ ಧರ್ಮಸ್ಥಳ ಇರತಕ್ಕಂಥವ್ರ? ಎಲ್ಲಿ ಸರ್ ಅವ್ರು ಇರೋದು? ಎಲ್ಲಿ ಬೇಕಾದ್ರೆ ಅದೇ ಕೂಡಲೇ ಅವ್ರು ಹಿಡ್ಕೊಂಡ್ ಬರ್ಬೋದು. ಬಾಲಾಂಜನ ಅದು ನಿಮಗೆ ಗೊತ್ತಿರ್ತದೆ. ಮತ್ತೆ ಅವ್ರನ್ನ ಯಾರಾದ್ರೂ ಇಡೋದಿಲ್ಲ ಅಷ್ಟೇ. ಹೌದಾ? ಮತ್ತೊಂದು ಮೂರನೇದಾಗಿದ್ದು ಏನಂತ ಹೇಳಿದ್ರೆ, ಈಗ ಅವರು ನೀವು ಏನು ಕೇಸು ಬೇಡ, 2 ಜನ ಸಣ್ಣ ಮಕ್ಕಳನ್ನ ನಿಲ್ಸಿ ಒಂದು ಸೇರ್ ಅಕ್ಕಿ ಇಡಿ. ಒಂದು ಸೇರ್ ಅಕ್ಕಿ ಇಟ್ಟು ಅದ್ರ ಮೇಲೆ ಪೂಜೆ ಮಾಡಿ ಒಂದು ತೆಂಗಿನಕಾಯಿ ಇಡಿ. 2 ಬಾಳೆರಂಬೆ ಗೊತ್ತಾಯ್ತಾ? ಗೊತ್ತಾಯ್ತು. ಬಾಳೆರಂಬೆ ಆ ಕಡೆ ಈ ಕಡೆ 2 ಮಕ್ಕಳು ಹಿಡಿಸಿ. ಯಾರು ಕೊಲೆ ಮಾಡಿದ್ದಾರೆ, ಇಂಥವ್ರು ಕೊಲೆ ಮಾಡಿದ ಹೌದಾ ಅಂತ ಹೇಳಿ ಅದ್ರದ್ದು ಅಕ್ಕಿ ತೆಗೆದು ಅದಕ್ಕೆ ಮೇಲ್ಗಡೆ ಹಾಕಿ, ಅಂಥವ್ರದ್ದು ಕೊಲೆ ಮಾಡಿದಾರೆ ಅಂತ ಹೇಳಿದ್ರೆ ಆ ಬಾಳೆರಂಬೆ ಹತ್ರ ಬರ್ತದೆ 2. ಆಯ್ತಾ? ಅಕಸ್ಮಿತ್ತು ಅದು ನಿಮ್ಗೆ ಅದೆಲ್ಲ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ನಾವು ಏನಾದ್ರೂ ಒಂದು ಸ್ಟ್ರೈಕ್ ಸೇರಿದಾಗ ಅಂಥದ್ದು ಒಂದು 100 ಜನ ಸೇರಿ ಹಾಕಿದ್ರೆ ಆ ಸಂತಾನದವ್ರು ಯಾರ್ಯಾರು ಇದಕ್ಕೆಲ್ಲ ಅನಾಹುತಕ್ಕೆ ಕಾರಣ ಆಗಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಯಾರ್ಯಾರು ದುಡ್ಡು ತಗೊಂಡಿದ್ದಾರೆ, ಅಂಥವರೆಲ್ಲ ಸರ್ವನಾಶ ಆಗಿ ಹೋಗ್ಬೇಕಂತೇಳಿ ಆ ಬಾಳೆರಂಬಟನ್ನ ಕೊಚ್ಚಿ ಹಾಕಿ ಅವ್ರ ಸಂತಾನ ಪರ ಅಳೆದು ಹೋಗ್ತದೆ. ಸರ್, ಇದು ನಿಮ್ ದೇವಸ್ಥಾನ ಎಲ್ಲಿ ಸರ್ ಇರೋದು? ನಂದು ದೇವಸ್ಥಾನ ಅಲ್ಲ, ನಾನು ಹೀಗೆ ಇರೋದು. ನನಗೊಂದು ಯಾರು ಅಂತ ನನಗೂ ಗೊತ್ತು. ನೋಡಿ, ನಾನು ಹೇಳ್ತೇನೆ ಕೇಳಿ. ಒಂದು ಹರಿಶ್ಚಂದ್ರ, ಅವನು ಬಂಗಾಡಿದ ಒಂದು ಹುಡುಗನಿಗೆ ಹೊಡೆದು ಹುಡುಗನಿಗೆ 15,000 ರೂಪಾಯಿ ದುಡ್ಡು ಹೋಯ್ತು ಒಂದು ದಿನ. ಅವನು ಒಂದು ದಿನದ ಮೊದಲೇ ರಜೆ ಹಾಕೊಂಡಿದ್ದಾನೆ. ಹೊಡೆದು ಲಾಸ್ಟ್ ಈಗ ಬಂಗಾಡಿ ಹೋಗಿ ಯಾರು ಹತ್ತದ ಮರಕ್ಕೆ ಹೋಗಿ ಹಗ್ಗ ತಗೊಂಡ ಬಸ್ ಚೀಟಿ ಬರ್ದಿತ್ತು, ಸಹಾಯ ಕೊಡ್ತೇನೆ ಅಂತೇಳಿ. ಆ ತರ ಎಲ್ಲ ಪಾಪಿ ನನ್ನ ಮಕ್ಕಳು. ಒಂದು ದೇವ್ರ ಕೆಲಸ ಮಾಡೋದು ಪುಣ್ಯದ ಕೆಲಸ, ಆ ಜಾಗದಲ್ಲಿ ನಿಂತ್ಕೊಂಡಂತಾರ ಮಾಡ್ತಾರಲ್ಲ. ಸರ್, ಏನ್ ಹೇಳ್ಬೇಕು ಗೊತ್ತಾನೆ ಆಗ್ತಿಲ್ಲ ಸರ್, ಆ ತರ ಮಾಡ್ತಾ ಇದಾರೆ ಅವರು. ಅಲ್ಲ, ಇದೆಲ್ಲ ರಾಜಕಾರಣಿಗಳು ದುಡ್ಡು ತಗೊಳ್ತಾರೆ. ಈ ದೇವಸ್ಥಾನದ್ದು ಟನ್ ಕಟ್ಲಿಕ್ಕೆ. ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ನನ್ನ ನೆಂಟರ ಮನೆಗೆ ಹೋದವನು, ಎಲ್ಲ ಒಂದು ದೋಸ್ತಿ ಮನೆಗೆ ಹೋದವನು. ತಿಪ್ಟೂರಲ್ಲಿ ಚಿಕ್ಕನಾಯಕನಹಟ್ಟಿಗೆ ಹೋಗಿದ್ದೆ. ಕಲ್ಲು ಓಪನ್ ಮಾಡಿದ್ರೆ ಅದ್ರ 2 ಕೋಣೆಲೇನ ಡೈಮಂಡ್ ಗೋಲ್ಡ್ ಆಭರಣಗಳಿತ್ತು, ಟನ್ ಗಟ್ಲೆತ್ತು. ಅದ್ರ ಮೇಲೆ ಅವ್ರಿಗೂ ನನ್ನ ಫ್ರೆಂಡ್ ಒಬ್ಬ ಕಡೆ ಅಲ್ಲಿ ಒಬ್ರು ಮಂತ್ರವಾದಿ ಇದ್ದಾರೆ ನೋಡಿ, ಅಲ್ಲಿ ಎಲ್ಲಾ ತೋರ್ಸಕ್ಕೆ ಕಾರಣ ಮಂತ್ರವಾದಿಗಳು. ನೋಡಿ, 100 ಕೋಟಿ ಆಸ್ತಿ ಮಾಡಿಕೊಟ್ಟಿದ್ದಾರೆ ಮಂತ್ರವಾದಿಗೆ. ಯಾರು ತಿಳ್ಕೊಳ್ಳಿ, ಕೇರಳದೊಂದು. ಅದು ಒಂದ್ಸತಿ ಲಾರಿಗೆ ಲೋಡ್ ಮಾಡ್ಬೇಕು. ಅಲ್ಲಿ ಏನ್ ಮಾಡ್ತಾರೆ ಅಂತಾರೆ, ಚಿನ್ನ ಅಲ್ಲಿ ಲೋಡ್ ಮಾಡ್ಬೇಕಾದ್ರೆ ಬ್ರಹ್ಮಕಲಶ ಮಧ್ಯಾಹ್ನ ಮೇಲೆ ಊಟಕ್ಕೆ ಬರಕ್ ಹೇಳ್ತಾರೆ. ಅದಕ್ಕಿಂತ ಮೊದಲು ಪೂರ ಲಾರಿಗೆ ಲೋಡ್ ಮಾಡ್ತಾರೆ. ಅವ್ರ ಹೆಸರು ಹೇಳಿ ಯಾರು ಲಾರಿ ಚೆಕ್ ಮಾಡಲ್ಲ. ಈ ರೀತಿ ಎಲ್ಲ ಅಲ್ಲಿ ನಡೀತದೆ. ಎಲ್ಲಿ ದುಡ್ಡು ನಮ್ಮ ದೇಶದಲ್ಲಿ ಲೂಟಿ ಈ ತರ ವಿಚಾರ ಮಾಡ್ತಾರೆ. ಅವ್ರು ಎಲ್ಲೆಲ್ಲಿ ಕಾಲೇಜಿಗೆ ದುಡ್ಡು ಹಾಕಿದ್ದಾರೆ ಅಲ್ಲೆಲ್ಲ ವಿಚಾರ ಆಗ್ತದೆ. ಹೌದೌದು ಆಗ್ತದೆ ಸರ್. ಏನ್ ನಿಮಗೆ ಗೊತ್ತಿರಬಹುದು ಯಾವ ಕಾಲೇಜ್ ಏನಾಯ್ತು ಅನ್ನೋದು. ಅವ್ರು ಪಂಗಡದವರೇ ಸ್ಟ್ರೈಕ್ ಮಾಡಿದ್ರು. ಹೌದೌದು. ನಾನು ಇಲ್ಲಿ ಯಾರು ಹೇಗೆ ಮಾಡಿದಾರೆ ಅಂತ ನನಗೆ ಗೊತ್ತಿರ್ತದೆ. ನಾನು ಒಂದು ಸನ್ಯಾಸಿ ರೂಪದಲ್ಲಿ ಇದ್ದವನು. ಆಯ್ತಾ? ಆದ್ರೆ ಇವರಲ್ಲಿ 2 ಜನ ಹುಡುಗರು ಇದ್ದಾರೆ. 3 ಜನ ಅದು ಯಾರ್ಯಾರು ತಿಳ್ಕೊಳ್ಳಿ ಧರ್ಮಸ್ಥಳದಲ್ಲಿ. ಹೌದು ಸರ್, ಹೌದು.
ಯಾರು ಅವ್ರ ಮಗಳು ಹರಿಶ್ಚಂದ್ರನ ಮಕ್ಕಳು ಎಷ್ಟು ಜನ ಇದ್ದಾರೆ ಹ್ಮ್ ಅಲ್ಲೇ ಅವ್ರ 3 ಜನದೇ ಇದು ಜಾಸ್ತಿ ಅಲ್ಲಿರೋದು. ಸರ್ ಪ್ರತಿಯೊಬ್ರು ಹೇಳ್ತಾರೆ ಸರ್, ಲೋಕಲ್ ಕೂಡ ಫೋನ್ ಮಾಡಿ ಹೇಳ್ತಾವ್ರೆ, ಬಟ್ ಅವ್ರು ಬೈಲಿ ಬರಕ್ ರೆಡಿ ಇಲ್ಲ. ನೀವು ಅಷ್ಟು ಮಾಡಿ, ಅಷ್ಟು ನಾವು ಊರು ಒಂದು ಇರ್ತಿ ಅಷ್ಟು ಮಾಡಿ, ಎಲ್ಲ ಸರ್ವನಾಶ ಹೋಗ್ತಾರೆ. ಅವ್ರು ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ಎಲ್ಲ ಸರ್ವನಾಶ ಆಗ್ತಾರೆ. ಅಂದ್ರೆ ಇದು ಕಲಿಯುಗ ಅಂತ್ಯ ಆಗ್ಬಿಡ್ತಾ ಬರ್ಬೇಕಾದ್ರೆ ಇದೆಲ್ಲ ಆಗ್ಲೇಬೇಕು, ಎಲ್ಲ ಮುಳುಗಿ ಸಾಯ್ತಾರೆ ಇನ್ನೊಂದ್ 2-3 ವರ್ಷ. ಹೌದು ಸರ್, ಹೌದು ಅವ್ರು ಸಪೋರ್ಟ್ ಮಾಡೋರು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಖಂಡಿತ ಸಾಯ್ತಾರಲ್ಲ, ಖಂಡಿತ ಹೋಗ್ತಾರೆ, ಖಂಡಿತ ಹೋಗ್ತಾರೆ ಸರ್, ಖಂಡಿತ ಹೋಗ್ತಾರೆ. ನೋಡಿ ದೇವ್ರ ಕೆಲಸ ಮಾಡೋದು 4 ಜನಕ್ಕೆ ಹಾಕೋದು ಹೆಮ್ಮೆ ಪಡ್ಬೇಕು. ಅಲ್ಲಿ ನಾವು ಏನು ಅನಾಹುತ ಆಗಬಾರ್ದು ಅಂತ ಅವ್ರು ನೋಡ್ಕೊಬೇಕು, ಯಾರೋ ದೇವಸ್ಥಾನದವ್ರು ಅಲ್ವಾ. ಹೌದು ಸರ್, ಪುಣ್ಯದ ಕೆಲಸ ಯಾರಿಗೂ ಸಿಕ್ಕಲ್ಲ ಸರ್, ಸಿಕ್ಕಲ್ಲ. ಇಲ್ಲ ಸರ್, ಅದು ಹೇಳಿದ್ರೆ ನಾವು ಹಿಂದೂಗಳಲ್ಲ ಅಂತ ಹೇಳ್ತಾರೆ. ಅಲ್ಲಿ ಜೈನರು ಮಾಡಿದಂತ ಹಿಂದೆ ತುಂಬಾ ಇತಿಹಾಸಗಳಿದಾವೆ. ಹಿಂದೂ ದೇವ್ರನ್ನೇ ಸ್ಥಾಪನೆ ಮಾಡಿದ್ದಾರೆ ನೋಡಿ, ಎಲ್ಲೆಲ್ಲಿ ಹಾಳು ಬಿದ್ದಿದಾವೆ ನೋಡಿ. ಹೌದು ಸರ್, ಹೌದು. ಅಲ್ಲ ಸರ್, ಅದು ನಿಜವಾದ ವಾರಸ್ಥರು ಮಂಗಳೂರಲ್ಲಿ ಇದಾರಂತ ಸರ್. ಅದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅದೇನು ಇದೆ ಸರ್? ಅದು ಕದ್ರಿ ಮೂಲಸ್ಥಾನ ಕದ್ರಿ. ಅಲ್ಲ ಸರ್, ಅದೇ ಇದು ವೀರೇಂದ್ರ ಹೆಗಡೆ ಅವರು ಧರ್ಮಾಧಿಕಾರಿ ಆಗಿದ್ದಾರಲ್ಲ, ಅವ್ರ ಮೂಲ ವಾರಸ್ಥರು ಅದೇ ಮಂಗಳೂರಲ್ಲಿ ಇದಾರಂತ. ಅವ್ರ ಮುಂದಿಂದನೇ ಕಾಮುಕ್ರೆ ಅವರು, ಹಿಂದೆ ಈಗಿಂದಲ್ಲ, ಮುಂದೆ ಮೊದಲು ಹೆಗಡೆ ಇದ್ದಾರಲ್ಲ, ಇವ್ ಕಾಪಲ್ಲಿ ಒಟ್ಟು ನಿಂತಿದ್ರು ಉಡುಪಿ ಜಿಲ್ಲೆಯಲ್ಲಿ. ಅವ್ರಿಗೂ 2-3 ಕಿಲೋಮೀಟರ್ ಒಂದೊಂದು ಸೂಳೆ ಇತ್ತು. ಯಾರು ಹೆಂಡತಿ ಚೆನ್ನಾಗಿದ್ರೆ ಅವ್ರು ಬೇಕು ಅವ್ರಿಗೆ. ಅವ್ರು ಒಟ್ಟಿಗಿದ್ದವರೆಲ್ಲ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದವರು ಹಿಂದೆ. ಅವ್ರು ಹಿಂದೆ ಹೆಗಡೆ ಇದ್ದಾರೆ, ಅವ್ರೊಟ್ಟಿಗಿದ್ದವರು. ಆದ್ರೆ ಈ ತರ ಕೊಲೆಗಿಲೆ ಮಾಡಿಸ್ತಿರ್ಲಿಲ್ಲ ಅವರು. ಯಾವಾಗ ಈ ಹರಿಶ್ಚಂದ್ರನ್ದೇ ಕಾಟ ಜಾಸ್ತಿ ಆಯ್ತು, ಅಲ್ಲಿಗೆ ಶುರು ಆಯ್ತು. ಒಟ್ಟು ನಾವೀಗ ಆರೋಪಿ ಅಂತ ಹೇಳ್ತಿಲ್ಲ, ಆರೋಪ ಮಾಡ್ತಾ ಇದೀವಿ. ಇಂತ ಆರೋಪ ಈಗ ಇವ್ರಿಗೆ ಅರೆಸ್ಟ್ ಮಾಡಕ್ ಏನಾಗ್ತದೆ? ಅಷ್ಟು ಕೊಲೆ ಎದುರುಗಳು ಸಿಕ್ತು, ಅರೆಸ್ಟ್ ಮಾಡಿಲ್ಲ ಯಾಕೆ? ಸಾಕ್ಷಿ ಬೇಕಂತ ಕೇಳ್ತಿದಾರೆ ಸರ್. ನಮ್ಮ ಮುಚ್ಚಿ ಹಾಕ್ತಾರಲ್ಲ ಇವರೇ, ಸರ್ಕಾರದವರು ದುಡ್ಡು ತಗೊಂಡಿದಾರಲ್ಲ, ಎಲ್ಲ ತಗೊಂಡಿದ್ದಾರೆ. ಬಿಜೆಪಿ ಅವರು ತಗೊಂಡಿದ್ದಾರೆ, ಕಾಂಗ್ರೆಸ್ ಅವರು ತಗೊಂಡಿದ್ದಾರೆ, ಎಲ್ಲರೂ ತಗೊಂಡಿದ್ದಾರೆ. ಬಾಯಿ ಮುಚ್ಕೊಂಡು ಕೊಡ್ತಾರೆ ಸರ್. ಅದೇ ನಾವ್ ಹೇಳ್ತೀವಲ್ಲ ಸರ್, ಈಗ ನಾವೇನ ಪ್ರಸಾರ ಮಾಡಿದ್ರೆ ಸಾಕ್ಷಿ ಮಾಡೋದು ಯಾಕೆ? ದೇಶ ರಕ್ಷಣೆ ಮಾಡ್ಲಿ ಅಂತ. ಈ ಪಾಪಿ ನನ್ನ ಮಕ್ಕಳಿಗೆ ರಕ್ಷಣೆ ಮಾಡಕ್ಕೆ ಅದೇ ತರ ಆಗ್ತಿದೆ ಸರ್, ಅದೇ ತರ ಆಗ್ತಿದೆ. ಪ್ರತಿಯೊಂದಕ್ಕೂ ಸಾಕ್ಷಿ ಕೇಳ್ತಾರೆ ಸರ್. ನೀವು ಮಾಡ್ಬೇಕಾಗಿರೋದು ಎಷ್ಟೇ, ಅದು 2 ವರ್ಷದಿಂದ ಪೂರ ಅಲ್ಲದೆ ಹೋಗ್ತದೆ. ಇವನ್ ತಲೆ ಹೋಗ್ಲಿ, ಈ ತಲೆ ಹೋದ್ಮೇಲೆ ಯಾರು ನೆಮ್ಮದಿರಲ್ವಾ? ಹೌದು. ಈ ತಲೆ ಉಳ್ದಲಿ. ಓಕೆ, ಅಂಜನ ಅಂತ ಹೇಳಿದ್ನಲ್ಲ, ಬಾಲಾಂಜನ, ಅದು ನೋಡಿ. ಅದನ್ನ ಯಾವ ಊರದ ಮಕ್ಕಳನ್ನ ಬೇಕಾದ್ರೆ ತರಿಸಿ, ಸಣ್ಣ ಮಕ್ಕಳು, ನಾಯಿ ಕಟ್ಟಿರ್ಬಾರ್ದು, ಬೆಕ್ಕು ಕಟ್ಟಿರ್ಬಾರ್ದು. ಅವನು ಅದೇ ಕುಂಡಕ್ಕೆ ಹಿಡಿದು ಅರೆಸ್ಟ್ ಮಾಡ್ಬೋದು. ಅಲ್ಲ ಸರ್, ಇದನ್ನೆಲ್ಲ ಸೈಂಟಿಫಿಕ್ ಅಲ್ಲಿ ನಂಬಕಲ್ವಾ ಸರ್? ಅಧಿಕಾರಿಗಳು ನಂಬೋದಿಲ್ಲ. ಅಲ್ಲಿ ಜಡ್ಜಿಗಳು ಕೂರ್ಬೇಕಲ್ಲಿ, ಜಡ್ಜಿಗಳು ಕೂರ್ಬೇಕು, ಕೂತು ಅವ್ರು ಪರೀಕ್ಷೆ ಮಾಡಬೇಕು, ಹೌದಾ ಅಲ್ಲ ಅಂತ ಹೇಳಿ. ಏನಾದ್ರೂ ಒಂದು ಬಟ್ಟೆನ ಏನಾದ್ರೂ ಸೊತ್ತು ನಾವು ಇಡ್ಬೇಕು. ಅದ್ ಯಾವ ಸೊತ್ತು ಎಲ್ಲಿ ಉಂಟಂತ ಅವ್ರು ಹೇಳ್ತಾರೆ. ಅವ್ರ ಮಕ್ಕಳು, ನಾವು ಅವ್ರಿಗೆ ಮಕ್ಕಳಿಗೆ ಏನೋ ಗೊತ್ತಿರೋದಿಲ್ಲ, ಸಣ್ಣ ಮಕ್ಕಳಲ್ವಾ? ಹೌದು ಸರ್, ಹೌದು. ನಾವ್ ಹೇಳಿದ್ರು ನೀವು ಕರ್ಕೊಂಡ್ ಬನ್ನಿ. ಸರಿ, ಯಾರ್ಯಾರನ್ನ ಹೇಗೆ ಕೊಲೆ ಮಾಡಿದಾರೆ, ಅದ್ರ ಎಷ್ಟು ಜನ ಇದಾರೆ, ಎಷ್ಟು ಜನ ಸತ್ತಿದ್ದಾರೆ ಪೂರದಲ್ಲಿ ಗೊತ್ತಾಗ್ತದೆ. ಈ ಪಿಕ್ಚರ್ ಟಿವಿ ನೋಡ್ದಂಗೆ ಕಾಣ್ತದೆ. ಯಾಕಂದ್ರೆ ಈಗಿಂದಲ್ಲ, ಅದು ಹಿಂದಿನದನ್ನ ನಡ್ಕೊಂಡು ಚಾಲ್ತಿಲಿ ಇರೋಂಥದ್ದು. ದೊಡ್ಡವ್ರು ಮಾಡೋದಾಗಲ್ಲ, ಸಣ್ಣ ಮಕ್ಕಳು ಬಾಲಾಂಜನ ಆಗ್ಬೇಕು. ಸರ್, ಇದು ದೇವಸ್ಥಾನ ಇರೋದು ಎಲ್ಲಿ ಸರ್? ಇದು ನಾವು ದೇವಸ್ಥಾನದಿಲ್ಲ, ನಾನು ಗಾರೆ ಕೆಲಸ ಮಾಡೋಂಥವ್ರು. ಅಲ್ಲ ಸರ್, ಇದು ಚೆಕ್ ಮಾಡ್ತಕ್ಕಂಥದ್ದು ಆ ದೇವಸ್ಥಾನ ಇರೋದು ಎಲ್ಲಿ ಅಂತ? ದೇವಸ್ಥಾನ ಅಲ್ಲ, ದೇವಸ್ಥಾನ ನಾವು ಬೇಕಾದ್ರೆ ತಂದು ಕೊಡಿಸ್ತೇನೆ. ನೀವೇನು ಮಾಡಿಸ್ತೀರಾದ್ರೆ ನಾನು ತಂದು ಕೊಡ್ತೇನೆ. ಅದೇನು 1,500 ರೂಪಾಯಿ ಇರ್ಬೋದು ಡಬ್ಬಿಗೆ. ಅವ್ರು ಮಾಡ್ಕೊಳ್ಳೋರು ಇದ್ದಾರೆ, ಅವ್ರ ಹೆಸರು ಹೇಳಲ್ಲ. ಅದು 9 ದಿನ ಇರ್ತದೆ. 9 ದಿನ ನೀವೇನ್ ಬೇಕಾದ್ರೆ ನೋಡ್ಕೊಬಹುದು. ಇಡೀ ಚರಿತ್ರೆನೇ ಅಲ್ಲಿ ಏನ್ ನಡೀತು, ಎಷ್ಟು ಕೊಲೆ ಆಯ್ತು, ಯಾರಿದ್ದಾರೆ, ಯಾರು ಇಲ್ಲ, ಅವ್ರು ಯಾವ ಬಟ್ಟೆ ಹಾಕಿದ್ದಾರೆ, ಯಾವ ಲಾಡ್ಜಿಂಗ್ ಅಲ್ಲಿದ್ದಾರೆ, ಯಾವ ನಂಬರ್ ರೂಮ್ ಅಲ್ಲಿ ಇದ್ದಾರೆ, ಪ್ರತಿಯೊಂದು ಕಂಡುಹಿಡಿಬಹುದು. ಇದಕ್ಕೆ ಒಪ್ಪಿಗೆ ಬೇಕಲ್ಲ ಸರ್? ಅದೇ ಬಂದಿರೋದು ಸಮಸ್ಯೆ. ಅದು ಚೆಕ್ ಮಾಡ್ಬೋದು. ಆದ್ರೆ ಮಂತ್ರವಾದಿಗಳು ಅಲ್ಲಿ ಮಂತ್ರತಂತ್ರ ಜಾಸ್ತಿ ನಡೀತಾ ಉಂಟಲ್ಲ ಈಗ, ಇದೆಲ್ಲ ಡಿಸ್ಟರ್ಬ್ ಕಾರಣನೇ ಮಂತ್ರತಂತ್ರ. ಅವ್ನು ಕೇರಳದವನು 100 ಕೋಟಿ ಮನೆ ಮಾಡಿದ್ದೇನೆ, ಎಲ್ಲಿ ಅಂತ ಕಂಡಿದ್ದೀರಿ ಮೊದಲು. ನಿಧಿ ತೆಗೆಯಕಲ್ಲ, ಅವನೇ ಸೂತ್ರಧಾರಿ. ಒಂದೆರಡು ಅಲ್ಲ, ಒಂದು ಡೈಮಂಡ್ ಬೆಲೆ ಕಟ್ಟಕ್ಕಾಗಲ್ಲ, ಅಷ್ಟು ಸಂಪತ್ತು ಲೂಟಿದ್ದಾರೆ. ಇದು ಏನಿದು ನಮ್ಮ ಇದು ಎಂತ ಸೇನಾ, ನಮ್ಮ ಹಿಂದೆ ಬ್ರಿಟಿಷರ್ ಕಾಲದಲ್ಲಿ ಲೂಟಿದ್ರಲ್ಲ, ಆ ತರ ಲೂಟಿದವರು ಇವರು. ಡೈರೆಕ್ಟ್ ಇವರು ದೊಡ್ಡ ದಣಿ ಸಣ್ಣ ದಣಿಗಳು ಅದರ ಲೂಟಿಯಲ್ಲಿ ಭಾಗಿಯಾಗಿದ್ದಾರೆ. ಫಸ್ಟಿಗೆ ಒಂದು ದೇವಸ್ಥಾನ ನೋಡ್ತಾರೆ, ಅಲ್ಲಿ ದುಡ್ಡು ಸಿಕ್ಕಾಕ ಉಂಟಾ, ಅಲ್ಲಿ ಏನಾದ್ರು ಅಡಿಗಡೆ ಉಂಟಾ ಇಲ್ಲ ನೋಡ್ತಾರೆ. ಎರಡನೇದಾಗಿ ಏನ್ ಮಾಡ್ತಾರೆ, ಅಲ್ಲಿ ತುಂಬಾ ಸಂಪತ್ತಿರೋದಂದ್ರೆ ಆಯ್ತು ಮಾಡ್ತೇವೆ, ನಿಮ್ಮ ಊರ್ನವ್ರು ಸ್ವಲ್ಪ ಎಷ್ಟು ದುಡ್ಡು ಕೊಡಿ, ಬಾಕಿ ನಾವು ಹಾಕೊಂತೇವೆ ಅಂತ ಹೇಳ್ತಾರೆ. ಇಲ್ಲ
ತುಂಬಾ ಜನಸಂಖ್ಯೆ ಬೆಂಬಲ ಏನಂತ ಜಾಗದಲ್ಲಿ 50,000 ಕೊಡ್ತಾರೆ ಅಷ್ಟೇ, 1,50,000 ಕೊಡ್ತಾರೆ ಅಷ್ಟೇ. ಅಲ್ಲೇನು ನಿಧಿ ಸಿಕ್ಕತ್ತಂದ್ರೆ ಅವ್ರು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಏನ್ ಬೇಕಾದ್ರೆ ಮಾಡ್ತಾರೆ. ಈಗ ಒಂದು ಮುಜರಾಯಿಗೆ ಹಳೆ ದೇವಸ್ಥಾನ ರಿಪೇರಿ ಮಾಡ್ಬೇಕಾದ್ರೆ ಮುಜರಾಯಿಗಳು ಸತ್ತೋಗಿದಾರ. ಈಗ ಹಂಪೆ ಅನ್ನೋದು, ಹಂಪೆಯಲ್ಲಿ ಎಷ್ಟೋ ಜನ ರಾಜಕಾರಣಿಗಳು ಅಲ್ಲಿಂದ ಸಂಪತ್ತು ಲೂಟಿದ್ದಾರೆ. ಯಾರಿಗಾರು ತಿಳಿದಿದ್ಯಾ? ಇಲ್ಲ 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 ಇಲ್ಲ. ಒಬ್ಬ ಬಡವನು ಒಂದು 100 ಕೋಟಿ ಆಸ್ತಿ ಮಾಡಿದ್ಕೊಂಡು ಬರ್ತದೆ. ಈಗ ರಾಜಕಾರಣಿಗಳು 1000 ಕೋಟಿ ಆಸ್ತಿ ಮಾಡಿದ್ರೆ ಯಾರಾದ್ರೂ ಇನ್ಕ್ವೈರಿ ಉಂಟಾ? ನಮ್ ದೇಶ ಹಣೆ ಬರ ನೋಡಿ. ಎಲ್ಲ ವಿಚಿತ್ರವಾಗಿದೆ ಸರ್. ಈಗ ಒಬ್ಬ ಮರ ಕೊಯ್ಯೋನು ML ಮಿನಿಸ್ಟರ್ ಆಗಿದ್ದಾನೆ. ಈಗ ನೋಡಿದ್ರೆ 1000 ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾನೆ. ಮಾಡ್ಕೊಂಡ ಅವ್ರಿಗೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅದು ತಿಳ್ಕೊಳ್ಳಿ. ಇಲ್ಲ, ಒಬ್ಬ 3.5 ಎಕರೆ ಜಾಗ ಇರ್ತಾನೆ. 3.5 ಎಕರೆ ಜಾಗದವನು 10 ವರ್ಷ ಆಗ್ಬೇಕಾದ್ರೆ 1000 ಕೋಟಿ ಒಡೆ ಹಾಕ್ತಾರೆ. ಹೇಗೆ? ನಮ್ಮ ದೇಶ ಯಾರು ಉದ್ಧಾರ ಮಾಡ್ತಾರೆ? ನಮ್ಮ ದೇಶದಲ್ಲಿ ಸಂಪತ್ತೇನು ಕಡಿಮೆ ಇಲ್ಲ. ನಮ್ಮ ದೇಶದಲ್ಲಿ ಯಾರು ಬಡವರು ಇಲ್ಲ, ಎಲ್ಲರೂ ಶ್ರೀಮಂತರಾಗ್ಬೋದು. ಆದ್ರೆ ನಮ್ಮ ದೇಶದ ಸಂಪತ್ತನ್ನ ಈ ನನ್ನ ಮಕ್ಕಳೇ ಲೂಟೋದಲ್ಲ ಸರ್. ಸರ್ಕಾರಕ್ಕೆ ತೆಗೆದು ಅದನ್ನ ಇದ್ ಮಾಡಕ್ ಆಗಲ್ವಾ? ಆಗುತ್ತೆ ಸರ್, ಆಗುತ್ತೆ. ನೋಡಿ, ನಾವೇನಾದ್ರು ಇದು ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಸರ್ಕಾರ ಸುಬದಿಗೆ ಒಪ್ಪಿಸ್ಬೇಕು ಅಂತಂದ್ರೆ ಅದಕ್ಕೆ ನಮ್ಮಲ್ಲಿ ಏನಂದ್ರೆ ಎಲ್ಲರೂ ಸ್ವಾರ್ಥಿಗಳೇ ನಮ್ಮಲ್ಲಿ. ಏನಾದ್ರೂ ಅಲ್ಲಿ ಸುಪ್ಪತ್ತಿನ ಒಪ್ಪಿಸ್ಬೇಕಾದ್ರೆ ಯಾರಾದ್ರೂ ಅಂತ ವ್ಯಕ್ತಿಗಳು, ನಡ್ಸಂತ ವ್ಯಕ್ತಿಗಳು ಬೇಕು. ಬ್ರಹ್ಮಚಾರಿ ಅಂತ ಆಗಿರ್ಬೇಕು, ಮದುವೆ ಆಗಿರಬಾರ್ದು, ಅವನಿಗೆ ಸ್ವಾರ್ಥ ಇರಬಾರ್ದು, ಶಿಸ್ತಲ್ಲಿ ನಡ್ಸ್ಕೊಂಡು ಹೋಗಿ ಯೋಗಿ ಅಂತ ವ್ಯಕ್ತಿ ಬೇಕು. ಹೌದು ಸರ್, ಹೌದು. ಆಯ್ತಾ? ಈಗ ಇವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ನೋಡು, ಬರೇ ಒಂದೇ ಕುಟುಂಬಕ್ಕೆ ಆಗ್ಬಿಡ್ತಲ್ಲ. ಒಂದೇ ಕುಟುಂಬಕ್ಕೆ ದುಡ್ಡು ಅವ್ರು ಎಲ್ಲೇ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ 1000 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಎಲ್ಲಿ ದುಡ್ಡು? ಅದು ಎಲ್ಲ ನಮ್ಮದೇ ಸರ್, ನಮ್ಮ ದೇಶದ ಕೊಳ್ಳೆ ಹೊಡೆದಿದೆ ದುಡ್ಡು. ಹೌದು ಸರ್, ಹೌದು. ಅವ್ರ ಎದುರುಗಡೆ ಹೋದ್ರೆ ಕೊಂದು ಬಿಡ್ತಾರೆ, ಆಕ್ಸಿಡೆಂಟ್ ಮಾಡಿಕೊಂತಾರೆ. ಹೌದು. ನೋಡ್ರಿ, ಇವು ಕೇರಳದವ್ರು ಒಬ್ರನ್ನ ಪಾಪ ಆಕ್ಸಿಡೆಂಟ್ ಅಂತೇಳಿ ಸಾಕಿದ್ರು. ಅಲ್ಲಿ ನೋಡಿದ್ರೆ ಡೆತ್ ಸರ್ಟಿಫಿಕೇಟ್ ಅಲ್ಲಿ ಇಂತಹ ಗಾಯಗಳಾಗಿದಾವೆ, ಒಟ್ಟಿಗೆಲ್ಲ ಸುಚ್ಚಿದ್ದಾರೆ, ಪೊಲೀಸ್ ನನ್ನ ಮಕ್ಕಳನ್ನ ಅಷ್ಟೇ, ಅವ್ರನ್ನೂ ತಿನ್ನೋರೆ. ಹೌದು ಸರ್, ಹೌದು. ಅವ್ರಿಗೆ ಏನ್ ಮಾಡ್ತಾರೆ? ಅವ್ರಿಗೆ ಹೆದರ್ಕಿರ್ತಾರೆ, ಅವ್ರ ಹೆಂಡತಿ ಮಕ್ಕಳು ಬದುಕಬೇಕಲ್ಲ. ಇದು ತನಿಖೆಯನ್ನು ಗ್ಯಾರಂಟಿ ನಿಮ್ಗೆ ನ್ಯಾಯ ಸಿಗ್ತದೆ ಅಂತ ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ ಸರ್, ಹೇಳಕ್ಕಾಗಲ್ಲ. ಇದು 100ಕ್ಕೆ 50 ನಂಬಿಕೆ ಬರ್ತಾರೆ ಅಷ್ಟೇ. ನೋಡಿ, ಇದರಲ್ಲಿ ಒಬ್ಬ ಮಂಜುನಾಥ ಗೌಡ ಅಂತ ಅದ್ರಲ್ಲೂ ಸಿಗೇ ಬಿದ್ದ. ಸಾಕ್ಷಿ ಇಲ್ಲೇ ಮೇಲೆ ಉಂಟಲ್ಲ ಸರ್, ಇದರಲ್ಲಿ ಕೂಡ ತನಿಖೆ ಕರೆಕ್ಟ್ ಇಲ್ಲ. ಮಂಜುನಾಥ ಗೌಡನ ಯಾಕೆ ಅರೆಸ್ಟ್ ಮಾಡಿ ಅವ್ನ ಫೋನ್ ಹಚ್ಚಿಕೊಳ್ಳಿ ನೋಡಿ, ಅಲ್ಲಿ ತಿಳ್ಕೊಳ್ಳಿ. ಸರ್, ಇದರಲ್ಲಿ ಪ್ರಚಾರ ಮಾಡ್ತಿದ್ರೆ ಯಾಕೆ ತಿಳ್ಕೊಂಡಿಲ್ಲ? ಅಲ್ಲ ನೋಡಿ, ಇದು ಕೆಲವರು ಇದರಲ್ಲಿ ನಿಷ್ಠಾವಂತರು ಇದಾರೆ. ಏನ್ ಮಾಡ್ಬೇಕಂದ್ರೆ ಪಬ್ಲಿಕ್ ಹೊಡಿಬೇಕು, ಪೊಲೀಸ್ನಂತೂ ನೋಡಬಾರ್ದು. ಈ ನ್ಯಾಯಾಧೀಶರನ್ನೇ ದುಡ್ಡು ಕೊಟ್ಟು ತಗೊಳ್ತಾರೆ. ಇದು ಅದೇ ರೀತಿ ಆಗಿರೋದು ಇದು. ಹೌದು ಸರ್, ಹೌದು. ಅದೇ ರೀತಿ ನೋಡೋಣ ಸರ್, ಎಲ್ಲಿಗೆ ಹೋಗ್ಬೋದು, ಹೇಳಕ್ಕಾಗಲ್ಲ. ಹೋಗುತ್ತೆ ಸರ್, ಮೋದಿವರೆಗೂ ಹೋಗುತ್ತೆ ಸರ್. ಇದು ಇಂಟರ್ನ್ಯಾಷನಲ್ ನ್ಯೂಸ್ ಸರ್. ತಿಳ್ಕೊಂಡಿದ್ದಾರೆ ಇವರು ಎಲ್ಲ ಜನಗಳಿಗೆ ದಾನ ಮಾಡ್ತಾರೆ, ಧರ್ಮ ಮಾಡ್ತಾರೆ. ಯಾರ ದುಡ್ಡನ್ನು ದಾನ ಮಾಡೋದು? ಇವರೆಲ್ಲ ನಿಧಿ ತೆಗೆದು ದುಡ್ಡೇ ದಾನ ಮಾಡೋದು. ಹೌದು. ನಮ್ದು ದುಡ್ಡು. ಏನು ಕೇಳಕ್ ಹೋದ್ರೆ ನಮ್ಮೆಲ್ಲ ಅಪಪ್ರಚಾರ. ಎಂತ ಮಾಡೋದು ಸರ್, ಹಂಗಿದೆ ಪರಿಸ್ಥಿತಿ. ಏನಿಲ್ಲ, ಪಬ್ಲಿಕ್ ಹೊಡಿಬೇಕು ಅವ್ರನ್ನ, ಏನಿಲ್ಲ. ಪೊಲೀಸ್ನವ್ರು ಎಂತಕ್ಕೆ ನಮ್ಗೆ? ಏನಕ್ಕೆ ಪೊಲೀಸ್ನವರು? ಅಲ್ಲ, ಏನಕ್ಕೆ? ನೋಡಿ, ಇಲ್ಲಿ ವಾತಾವರಣ ನಡೀತಲ್ಲ, ಇಷ್ಟೆಲ್ಲ ನಡೀತಲ್ಲ. ಏನಾದ್ರೂ ಪೊಲೀಸರು ತಿನ್ನೋದು ನಮ್ಮ ದುಡ್ಡು, ನಮ್ಮ ಟ್ಯಾಕ್ಸ್ ಇಂದ ಸಂಬಳ ತಗೊಳ್ಳೋದು. ಅವ್ರ ಹೆಂಡತಿ ಮಕ್ಕಳು ತಿನ್ನೋದು ನಮ್ಮ ದುಡ್ಡಿಂದ. ಕೆಲಸ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲಿಂದ. ಹೌದು. ಯಾಕಂದ್ರೆ ಅವ್ರಿಗೂ ಸಮಸ್ಯೆ ಉಂಟು. ಅಲ್ಲಿ ಅವ್ರ ಹೆಂಡತಿ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಕೊಂದು ಬಿಡ್ತಾರೆ. ಅಲ್ಲಿ ಆಗಿದ್ದನ್ನ ಅಷ್ಟೇ, ಹಿಂದೆಲ್ಲ ಪೆಟ್ರೋಲ್ ಸುಟ್ರು, ಏನೇನ ಮಾಡಿದ್ರು, ಗಂಡನ ಎದುರೇ ಸುಟ್ರು, ಏನ್ ಮಾಡಿದ್ರು? ಅವೆಲ್ಲ ಮುಚ್ಚಾಕಿದ. ನಾಚಿಗೆ ಆಗ್ತದೆ. ಅಯ್ಯೋ ಪಾಪಿ ನನ್ನ ಮಕ್ಕಳು, ರಾಜಕಾರಣಿಗಳು, ದೇವಸಿಗಳು. ಸರಿ. ಇಷ್ಟೊಂದು ಮಾಹಿತಿ ಕೊಟ್ಟಿದೆ ಸರ್. ಇದನ್ನ ಯೂಟ್ಯೂಬ್ ಅಲ್ಲಿ ಗೌರ್ಮೆಂಟ್ ಪರ್ಮಿಷನ್ ಇದ್ರೆ ನನಗೆ 6 ತಿಂಗಳು ಸೆಂಟ್ರ್ ಇದು ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿ, ನಾನೇ ಇಡೀ ದೇಶನ 3 ತಿಂಗಳಲ್ಲಿ ಸಾಲ ತೀರಿಸ್ಬಿಡ್ತೇನೆ. ಮಾಡ್ಬೋದು ಸರ್. ಅಷ್ಟು ಸಂಪತ್ತು ನನಗೆ ಗೊತ್ತು, ನಾನು ನೋಡಿರೋದು. ಅದನ್ನು ಯಾರ್ಯಾರು ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ. ಅವ್ರ ಎಲ್ಲೆಲ್ಲೋ ಆಸ್ತಿ ಮಾಡ್ತಾರೆ ಸರ್, ವಿದೇಶದಲ್ಲಿ, ಬೇರೆ ದೇಶದಲ್ಲಿ ಆಸ್ತಿ ಮಾಡ್ಲಾಕೊಂಡಿದ್ರು ಸರ್ ಇವರು. ಅಲ್ಲ, ಅಷ್ಟು ದೊಡ್ಡ ದೇವಸ್ಥಾನ ಗಣಿಗಾರಿಕೆಯಲ್ಲಿ ಲೂಟಿದ್ರಲ್ಲ, ಅಷ್ಟು ಲೋಡ್ ತಗೊಂಡೋದ್ರಲ್ಲ. ಈಗ ಅಲ್ಲಿ ಲೋಡ್ ತಗೊಂಡೋದವರು ಸಾಕ್ಷಿಗೆ ಬರ್ತಾರೆ. ಏನಾದ್ರು ಇವತ್ತವ್ರಿಗೆ ಇನ್ಕ್ವೈರಿ ಆಯ್ತಾ? ಎಂಕ್ವೈರಿನೇ ಇಲ್ಲ. ಇದು ಮಂತ್ರಿಗಳದ್ದು ಎಲ್ಲ ಹಣೆ ಬರ್ಬೇಕಾದ್ರೆ ಓದ್ತೇನೆ ನಾನು, ಆದ್ರೆ ನನಗೆ ಸೇಫ್ಟಿ ಇರೋದಿಲ್ಲ ಅಷ್ಟೇ. ಅಷ್ಟೇ ಸರ್, ಅಷ್ಟೇ ಆಗ್ತಿರೋದು. ಯಾರ್ಯಾರೇನ್ ಮಾಡಿದ್ರಿ ಎಲ್ಲರೂ ಓದ್ತೇನೆ.
ಅದೇ ಸರ್ ಭಯ ಪಡ್ತಿರೋದು, ನಮ್ಮ ಜನಗಳೆಲ್ಲ ಭಯ ಪಡ್ಕೊಂಡು ಕಲಿತಿದ್ವಿ, ಅವರೆಲ್ಲ ಸಿದ್ಧಗಂಗಾ ಮಠದಲ್ಲಿ ಒಂದು ಅಲ್ಲ ನೀವು ನೋಡಿರ್ಬೇಕು, ಸಿದ್ಧಗಂಗಾ ಮಠದಲ್ಲಿ ಒಂದು ಗವಿ ಇತ್ತಲ್ಲ. ಹ್ಞೂ ಸರ್. ನೋಡಿದ್ರಾ ನೀವು? ಇಲ್ಲ ಸರ್, ನೋಡಿಲ್ಲ, ಹೇಳಿ ಸರ್. ಅಲ್ಲಿ ನೋಡಿ ಹೋಗಿ ಅದನ್ನ ಫಸ್ಟ್ ಯಾರು ಓಪನ್ ಮಾಡಿದ್ರು, ಅಲ್ಲಿ ಏನ್ ನಡೀತು. ಹಿಂದೊಬ್ಬ MLA ಇದೇನೆ. ಇದು ಸಿದ್ಧಗಂಗಾ, ತುಮಕೂರು ಸಿದ್ಧಗಂಗಾ ಮಾಡೋದಿದೆ ಸರ್. ಅದು ಅವ್ರ 4 ಜನ ಮಕ್ಳಿಗೆ ಅನ್ನ ಹಾಕಿದ್ರು, ಒಳ್ಳೇದು ಮಾಡಿದ್ರು. ಹ್ಞೂ ಸರ್. ಹೆಂಗ ಒಳ್ಳೆತನದಿಂದ ನಡ್ಕೊಂಡು ಹೋಗ್ತಾ ಇತ್ತು ಸರ್ ಇನ್ನ ಸದ್ಯಕ್ಕೆ ಹೆಂಗೋ. ಅದ್ರ ಬಗ್ಗೆ ಈ ಕಳ್ಳರುಗಳೇ ನಾವು ಹೇಳಕ್ ಹೋದ್ರೆ ಎಲ್ಲಾ ಕೊಲೆಗಳು ಇಲ್ಲಿ ಇರೋದು. ಎಷ್ಟೇ ಕೊಲೆಗಳನ್ನ ಮುಚ್ಚಾಕಿದ್ದಾರೆ. ಮುಚ್ಚಾಕ್ತಾರೆ ಸರ್, ಇವಾಗ್ಲೂ ಮುಚ್ಚಾಕ್ತಾರೆ ಸರ್. ಈಗಲೂ ಮುಚ್ಚಾಕ್ತಾರೆ. ಗಣಿಗಾರಿಕೆಯಲ್ಲಿ ಇವನು ಯಾರನ್ನ ರವಿನ ಕೊಂದ್ರಲ್ಲ, ರವಿನ ಆತ್ಮಹತ್ಯೆ ಮಾಡಿದ್ರು, ಅದು ಕೊಂದಿದ್ದದು. ರವಿ ಪೂಜಾರಿ. ರವಿ ಇದು ಅವರು ಏನಾಗಿದ್ರು, ರವಿ ಪೂಜಾರಿ ಅಲ್ಲ, ಅಲ್ಲಿ ಬೆಂಗಳೂರಲ್ಲಿ ಎಸ್ ಪಿ ಆಗಿದ್ರ ಸರ್ ಅವರು. ಏನು DK ರವಿ. ಅದನ್ನು ಕೊಲೆನೇ. ಅದ್ರ ಆತ್ಮಹತ್ಯೆ ಅಂತೇಳಿ ಬಿಂಬಿಸ್ಬಿಟ್ರಲ್ಲ ಸರ್ ಅದು. ಅದನ್ನು ಯಾರು ಅನ್ನೋದು ಅದು ಗೊತ್ತಾಗ್ತದೆ. ಅವ್ರು ಒಟ್ಟಿಗಿದ್ದವರೇ ಮಾಡಿರೋದು. ಅದೇ ಕಲ್ಲು ಗಣಿಗಾರಿಕೆ ಅದು. ಲೆಕ್ಕ ಇವೆಲ್ಲ ನಮ್ಮ ದೇಶದಲ್ಲಿ ಇಂಥ ಮಂತ್ರಿಗಳನ್ನ ನಾವು ಓಟ್ ಹಾಕಿ ವಿನ್ ಮಾಡಿ ಇಟ್ಕೊಂಡಿದ್ವಲ್ಲ, ನಮ್ಮನೆ ಬರ ಅನ್ಕೋಬೇಕು ಸರ್. ಅಯ್ಯೋ ನಮಗೆ ನಾಚಿಕೆ ಆಗ್ತದೆ. ಸರಿ ಸರ್, ಸರಿ. ಅಲ್ಲ ಇಷ್ಟೆಲ್ಲ ಇವತ್ತವರೆಗೆ ಯಾವನಾದ್ರೂ ಒಳಗೆ ಹಾಕಿದ್ರ ಇಲ್ಲಿ? ಇಲ್ಲ, ಯಾವ್ದಿಲ್ಲ ಸರ್ ಇನ್ನ. ಅಲ್ಲಿ ಇಷ್ಟೆಲ್ಲ ಏನೋ ಸಿಕ್ತೋದು, ಹೆಂಗ್ ಸಿಕ್ತೋದು ಅದು? ಅಲ್ಲ ಸರ್, ಈಗ ಕಂಪ್ಲೇಂಟ್ ದಾರ ಪಾಪ ಇಂಥ ಹೆಸರು ಪ್ರೊಟೆಕ್ಟ್ ಇದೇ ಮಾಡಿದಾನೆ, ಆದ್ರೂ ಇಷ್ಟೊಂದು ಡೆಡ್ ಬಾಡಿ ಎಲ್ಲ ಸಿಕ್ತಿದಾವೆ. ಬಟ್ ಅವ್ರಿಗೆ ಒಂದು ವಾರೆಂಟ್ ಕೂಡ ರೆಡಿ ಮಾಡಿಲ್ಲ, ಅವ್ರಿಗೆ ವಾರೆಂಟ್ ಕೂಡ ಕೊಟ್ಟಿಲ್ಲ. ವಾರೆಂಟ್ ಕೂಡ ದುಡ್ಡು ತಿಂದಿದಾರಲ್ಲ ಇವ್ರು ಕಳ್ಳನ ಮಕ್ಕಳು. ಎಂತ ಮಾಡೋದು ಸರ್, ನೋಡೋಣ ಇನ್ನು ಎಲ್ಲಿಗೋ ಇಲ್ಲಿ SIT ಮೇಲೆ ಸ್ವಲ್ಪ ನಂಬಿಕೆ ಇಟ್ಕೊಂಡ್ ನೋಡೋಣ ಎಲ್ಲಿ ಏನ್ ಅವ್ರನ್ನ ನಂಬಿಕೆ ಇಲ್ಲ ಬಿಡಿ. ಅಲ್ಲಿ ನೋಡೋದು ನನಗೆ ಹಂಗೆ ಅನಿಸ್ಕೊಂಡ್ರೆ ನನಗೆ ಕೂಡ. ಯಾಕಂದ್ರೆ ಅಲ್ಲಿ ಆಗಂತ ಬೆಳವಣಿಗೆ ನೋಡಿ. ಅದೇ ಸರ್, ವಿಚಿತ್ರವಾಗಿದೆ. ನೋಡೋಣ, ನಂಬಿಕೆ ಇಟ್ಕೊಂಬ ಸರ್. ಮತ್ತೆ ಈ ಕಾನೂನು ಮತ್ತೆ ನಂಬಲೇಬೇಕಲ್ಲ. ಅದನ್ನ ಅಂತಾರೆ ಮತ್ತೆ ಇವ್ರು ಕಾನೂನು ನಂಬಲ್ಲ, ಇನ್ನೊಂದು ನಂಬಲ್ಲ ಅಂತ ಅಂತಾರೆ. ಈಗ ಅಷ್ಟೇ ಮಾಡ್ಬೇಕು, ನಾನು ಹೇಳಿದ್ದೆ ಮಾಡ್ಬೇಕು ಅವ್ರಿಗೆ. ಹೌದು ಸರ್, ಹೌದೌದು. ಪೂರಾ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ, ಯಾರ್ಯಾರು ದುಡ್ಡು ತಗೊಂಡಿದ್ದಾರೆ ಎಲ್ಲ ಸರ್ವನಾಗಿ ಸಾಕಿ ಹೋಗ್ತಾರೆ. ಒಂದು ಮಕ್ಕಳು ಕೂಡ ಹುಟ್ಟಲ್ಲ ಅವ್ರಿಗೆ ಮತ್ತೆ ಮುಂದೆ. ಸರಿ, ಟ್ರೈ ಮಾಡೋಣ ಸರ್, ಪ್ರಸಾರ ಮಾಡೋಣ, ಕಾಮೆಂಟ್ ಏನ್ ಬರ್ತಾವ ನೋಡೋಣ. ಏನ್ ಇದ್ರ ಬಗ್ಗೆ ತನಿಖೆ ಮಾಡ್ತಾರಂದ್ರೆ ಅದಕ್ಕೂ ಸಹಕರಿಸೋಣ ಸರ್. ಎಲ್ಲ ಮಾಡ್ತಾರ ದೇವ್ರೇ. ನಮ್ಗೆ ಪಾಪ ಮಕ್ಕಳೆಲ್ಲ ನೋಡ್ಬೇಕಾದ್ರೆ ಒಂದ್ ಸ್ವಲ್ಪ ಬೇಜಾರಾಗ್ತದೆ ಆ ತರ ಮಾಡಿದ್ದು. ಎಲ್ಲರಿಗೂ ಬೇಜಾರಾಗುತ್ತೆ ಸರ್, ಇಡೀ ನಮ್ಮ ಕೊಟ್ಟಿದಾರಲ್ಲ ನಮ್ಗೆ. ನಮ್ಮ ಮಕ್ಕಳಿಗೆಲ್ಲ ತಗೊಂಡು ದೊಡ್ಡ ಕಾಲೇಜ್ ಬೇಕು, ಆ ಕಾಲೇಜ್ಗಳಲ್ಲೇ ನಡೆಯೋದು ವಿಚಾರಗಳು. ಹೌದೌದು. ಹೇಳ್ಬಾರ್ದು ಸರ್, ಒಂದೆರಡಲ್ಲ ಹೇಳೋದಲ್ಲ, ನನಗೆ ಗೊತ್ತು ಕೆಲವೆಲ್ಲ. ಈ ರೇಪ್ ಮಾಡಿ ಕೆಲವು ಅದನ್ನ ಮೇಲೆ ಬೀಳ್ತಾರೆ ಅಂತ ಹೇಳಿ ಮೇಲೆ ಸ್ಲ್ಯಾಪಿಂದ ಮೇಲಿಂದ ಕೆಳಗೆ ಹಾಕೋದು, ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳಿ. ಹೌದೌದು. ಇಂಥವೆಲ್ಲ ನೋಡಿ ಸಾಕಾಗಿದೆ. ಅಲ್ಲಿ ಯಾರು ಹೋಗ್ತಾರೆ? ಅಲ್ಲಿ ಹೋದ್ ಕೂಡಲೇ ಅವ್ರಿಗೆ ಸಾಯಂಕಾಲ ಹೋದ್ ಕೂಡಲೇ MLA ಗಳಿಗೆ